ಇದು ನ್ಯೂ ಸ್ಟಾರ್ಟರ್ ಬಾಕ್ಸು. ಇದಕ್ಕೆಲ್ಲ ಹೊಸ ಫೇರ್ ಪಾರ್ಟ್ಸ್ ಹಾಕಬೇಕು. ಇವೆಲ್ಲ ಕಂಪ್ನಿವೆ. ಇದು ಸ್ಟಾರ್ಟರ್ ಬಂದ್ಬಿಟ್ಟು LTLK ಕಂಪ್ನಿದು. ಅದಾದಮೇಲೆ ಇದು ಆಟೋ ಸ್ಟಾರ್ಟ್ರು ಮೀಕೋ ಸೋನಾ. ಅದಾದಮೇಲೆ ಪ್ರಿಂಟ್ರೂ ಮೀಕೋ ಸೋನಾ. ಇದು ಆ್ಯಂಪ್ಸು ಮತ್ತು ವೋಲ್ಟ್ ಮೀಟ್ರ್. ಇದು ಸ್ಟಾರ್ಟರ್ LTLKದು. ಇದು ನಾವು ಇವಾಗ ಫೀಸ್ ಫಿಟ್ ಮಾಡ್ತಾಯಿದ್ದೀವಿ. ಫೀಸ್ ಫಿಟ್ ಮಾಡ್ಬೇಕಂದ್ರೆ ಈ ಫೀಸಿಗೆ 1 ಇಂಚ್ ಸ್ಕ್ರೂ ಬೇಕು. ಇಲ್ಲ ಅಂದರೆ 1/2 ಇಂಚಿಂದ ಆದರೆ ಕಿತ್ಕೊಂಬಂದ್ಬಿಡುತ್ತೆ ಫೀಸ್ ಕಿತ್ತುವಾಗ. ಫೀಸ್ ಫಿಟ್ ಆಯ್ತು ಇವಾಗ. ಇದು ಮೀಟ್ರು ನಾವು ಜೋಡಿಸ್ತೀವಿ. ಬಟ್ ಇದು ಏನಕ್ಕೆ ಕೊಟ್ಟಿದ್ದಾರೋ ಅಂತ ನನಗಂತೂ ಗೊತ್ತಿಲ್ಲ. ಇದು ಏನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇವಾಗ ಮೀಟ್ರ್ ಬಾಕ್ಸನ್ನು ಫಿಟ್ ಆಯಿತು ನೋಡಿ, ಆ್ಯಂಪ್ಸು ಮತ್ತು ವೋಲ್ಟು. ಇವಾಗ ಸ್ಟಾರ್ಟರ್ ಫಿಟ್ ಮಾಡಬೇಕು. ಇದು ಸ್ಟಾರ್ಟರ್ LTLK ಕಂಪ್ನಿದು. ಚೆನ್ನಾಗಿ ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಇದು ಏನು ನೋಡಿ LTLKದು. ಇವಾಗ ಇದು ಚೇಂಜ್ ಆಗಿದೆ. ಇದನ್ನು ಓಪನ್ ಮಾಡೋಣ ಹೇಗಿದೆ ಅಂತ. ಈ ಓಪನ್ ಮಾಡಿದಾದಮೇಲೆ ಇದಕ್ಕೆ ಒಂದು ಯೂಸರ್ ಕಾರ್ಡ್ ಕೊಟ್ಟಿರ್ತಾರೆ, ಹೇಗೆಲ್ಲ ಯೂಸ್ ಮಾಡ್ಬೋದು ಏನೆಲ್ಲ ಅಂತ. ಇದೆ ಕಾರ್ಡು ನೋಡಿ, ಎಲ್ಲ ಇರುತ್ತೆ. ಗೊತ್ತಿದ್ದವರು ಇದನ್ನು ನೀಟಾಗಿ ರೈತರೇ ಫಿಟ್ ಮಾಡ್ಕೋಬೋದು. ಗೊತ್ತಿದ್ದವರು ಅಷ್ಟು ನೀಟಾಗಿ ಕೊಟ್ಟಿರ್ತಾರೆ ಇದರಲ್ಲೆಲ್ಲ ಡೀಟೇಲ್ಸು. ಇವಾಗ ಸ್ಟಾರ್ಟರ್ ಫಿಟ್ ಆಯಿತು. ಇದೊಂದು ಸ್ಕ್ರೂ, ಇನ್ನೊಂದು ಸ್ಕ್ರೂ ಹಾಕಿದರೆ ಸ್ಟಾರ್ಟರ್ ಫಿಟ್ ಆಯಿತು. ಇದು ಮೀಕೋ ಸೋನಾ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇದೂ ಏನು ಪ್ರಾಬ್ಲಮ್ ಏನಿಲ್ಲ. ಇದು ನಾವು ಯಾವ ಸಾಮಾನು ಹಾಕ್ತೀವಿ ಅನ್ನೋದು, ಯಾವ ಕಂಪ್ನಿದು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೇಗೆ ಟೆಕ್ನಿಕಲ್ ಎಲ್ಲದು ಒಂದೇ ಥರ ಇರುತ್ತೆ. ಬಟ್ ಟೆಕ್ನಿಕಲ್ ಕೆಲಸ ಮಾಡಬೇಕು ಅಂತ ಫೇರ್ ಪಾರ್ಟ್ಸ್ ಹಾಕ್ಕೋಬೇಕು. ಕಂಪ್ನಿದೇ ಅಂತ ಏನಿಲ್ಲ, ಯಾವುದೇ ಕಂಪ್ನಿದಾಗಲಿ ಟೆಕ್ನಿಕಲ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಟೆಕ್ನಿಕಲ್ ಯೂಸ್ ಆಗಬೇಕದು. ಇವಾಗ ಓವರ್ಲೋಡ್ ಆದಾಗ ಟ್ರಿಪ್ ಆಗಬೇಕು. ಅದಾದಮೇಲೆ ಡಿವೋಲು 3 ಫೇಸಲ್ಲಿ ಸಿಂಗಲ್ ಫೇಸ್ ಆದಾಗ ಟ್ರಿಪ್ ಆಗಲೇಬೇಕು. ಆಗಲಿಲ್ಲ ಅಂದರೆ ಮೋಟ್ರ್ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಇದು ಆಟೋ ಸ್ಟಾರ್ಟ್ರು. ಇದನ್ನು ಮೀಕೋ ಕಂಪ್ನಿದು. ಇದನ್ನು ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಇಲ್ಲಿ ಫಿಟ್ ಮಾಡ್ತಾಯಿದ್ದೀವಿ ಪಕ್ಕದಲ್ಲೇ. ಇದಕ್ಕೆ 2 ಸ್ಕ್ರೂ ಹಾಕಿದರೆ ಆಯಿತು, ಫಿಟ್ ಆಯಿತು. ಇವಾಗ ಇದಕ್ಕೇನಿಲ್ಲ, ಕನೆಕ್ಷನ್ ಮಾಡಬೇಕು. ಈ ಕನೆಕ್ಷನ್ಗೆ ನಾವು 4mm ವೈರ್ ಯೂಸ್ ಮಾಡ್ತಾಯಿದ್ದೀವಿ. ಇದು ಮಲ್ಟಿ ಸ್ಟ್ಯಾಂಡ್ ಅಂತಾರೆ ಅದಕ್ಕೆ, ಕೇಬಲಿಗೆ. ಇದು ಕೇಬಲಿಗೆ ನೋಡಿ. ಇವಾಗ ನಾವು ಫಸ್ಟ್ ಫೀಸ್ನಲ್ಲಿ ಫಿಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಉದ್ದ ವೈರು ಸ್ಕಿನ್ ಔಟ್ ಮಾಡ್ಕೊಂಡು ಇದನ್ನು ನೀಟಾಗಿ ದಪ್ಪ ಮಾಡಬೇಕು. ಅದನ್ನು ದಪ್ಪ ಮಾಡ್ಕೊಂಡು ಇಷ್ಟು ನೀಟಾಗಿ ಟ್ವಿಸ್ಟ್ ಮಾಡಿ ಫೀಸ್ ಹೋಲ್ಡ್ರ್ನಲ್ಲಿ ನಾವು ಟೈಟ್ ಮಾಡಬೇಕು. ಇಷ್ಟು ದಪ್ಪ ಮಾಡಿ ಆದಮೇಲೆ ಇದಕ್ಕೆ ಕಟಿಂಗ್ ಪ್ಲೇಯರ್ ತೊಗೊಂಡು ನೀಟಾಗಿ ಟೈಟ್ ಮಾಡಬೇಕು. ಕೆಲವೊಬ್ಬರು ಹಂಗೆ ಮಾಡಿಬಿಡ್ತಾರೆ, ಸಿಂಗಲಾಗಿ ಇಟ್ಬಿಡ್ತಾರೆ. ಅದು ಹೀಟ್ ಆಗುತ್ತೆ, ಲೂಸ್ ಕನೆಕ್ಷನ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಲೂಸ್ ಕನೆಕ್ಷನ್ ಆಗೋಲ್ಲ. ಇದನ್ನು ನಾವು ಇವಾಗ ಫೀಸ್ ಹೋಲ್ಡರ್ನಲ್ಲಿರೋ ಸ್ಕ್ರೂನೆಲ್ಲ ಬಿಚ್ಚಿಬಿಟ್ಟು ಇವಾಗ ನಾವು ಲೂಸ್ ಮಾಡಿಕೊಂಡು ಇದನ್ನು ಹಾಕಬೇಕು. ಹಾಕ್ತೀವಲ್ಲ ಆವಾಗ ಸ್ವಲ್ಪ ಟೈಟಾಗಿ ಹೋಗುತ್ತೆ. ಟೈಟ್ ಆಗಿದ್ರೇ ಅದು ಲೂಸ್ ಕನೆಕ್ಷನ್ ಆಗೋಲ್ಲ. ಇವಾಗ ಹೋಯ್ತು, ನೀಟಾಗಿ ಕೂತ್ಕೊತೋದು. ಇವಾಗ ಅದನ್ನು ಟೈಟ್ ಮಾಡಬೇಕು ಸ್ಕ್ರೂನೆಲ್ಲ. ಅದು ಟೈಟ್ ಸ್ಲಿಪ್ ಆಗುತ್ತೆ. ಸ್ಲಿಪ್ ಆಗೋವರೆಗೂ ಟೈಟ್ ಮಾಡಬಾರ್ದು, ಸಿಂಪಲಾಗಿ ಮಾಡಬೇಕು. ಒಳ್ಳೆ ಫೀಸ್ ಇದ್ದರೆ ಏನು ಸ್ಲಿಪ್ ಆಗೋಲ್ಲ, ಮಾಮೂಲಿ ಫೀಸ್ ಇದ್ದರೆ ಸ್ಲಿಪ್ ಆಗುತ್ತೆ. ಇದು ಒಳ್ಳೆ ಫೀಸೇ, ಕಂಪ್ನಿದೆ, ಏನು ಆಗೋಲ್ಲ. ಇವಾಗ ಇದು ಫೀಸ್ ಫಿಟ್ ಆಯಿತು. ಇವಾಗ ಇದು ಆ್ಯಂಪ್ಸ್ ಮತ್ತು ವೋಲ್ಟು ಮೀಟ್ರು. ಇದಕ್ಕೆ ವೋಲ್ಟೇಜ್ ಮೀಟ್ರಿಗೆ ಏನು ಬರುತ್ತೆ, 2 ಮೇನ್ ಬೇಕಾಗುತ್ತೆ. ಇದರಲ್ಲಿ ಒಂದು ಮೇನು, ಅದಾದಮೇಲೆ ಒಂದು ಮೇನು ಒಳಗಿಂದನೇ ಕೊಡ್ತೀವಿ ನಾವು. ಇದು ಒಂದು ಮೇನು, ಅದಾದಮೇಲೆ ಒಂದು ಹೊರಗಿಲಿಂದನೇ ಫೀಸ್ಲಿಂದನೇ ಕೊಟ್ಕೋಬೇಕು. ಒಂದು ಆಲ್ರೆಡಿ ಫೀಸ್ಲಿಂದ ನಾವು ಮೋಟ್ರ್ ಕೊಡ್ತೀವಿ ಕನೆಕ್ಷನ್ ಮಾಡಿಬಿಟ್ಟು. ಇವಾಗ ಕಂಪ್ಲೀಟ್ ಆಯಿತು ಎಲ್ಲ ಕನೆಕ್ಷನ್ನು. ಇವಾಗ ಪೈಪ್ ಎಲ್ಲ ಇವು 2.5 ಇಂಚ್ ಪೈಪು, 5 ಪೈಪು ಇವನ್ನ ತೊಗೊಂಡೋಗ್ಬಿಟ್ಟು ಇಳಿಸ್ಬೇಕು ಬೋರಿಗೆ. ಟ್ಯಾಕ್ಟರ್ನಲ್ಲೆಲ್ಲ ಲೋಡ್ ಮಾಡ್ತಾರೆ ಪೈಪು. ಬಾಳೆ ಹಚ್ಚಾರ, ಬಾಳೆ ತೋಟಕ್ಕೆ ನೀರು. ಇದೇ ಬೋರ್ನಾಗ ಇಳಿಸ್ಬೇಕು ಇವಾಗ ಹೊಸ ಮೋಟ್ರು ಹೊತ್ಕೊಂಬರಾಗೈತಾರೆ. ಇಲ್ಲಿಗೆ ತರೋದಾಗವಲ್ತು ಅವ್ರ ಕೈಲಿ. ಭಾಳ ದಿವಸ ಬಂದ್ ಮಾಡಿ ಇಟ್ಟುಬಿಟ್ರಲ್ಲ.
ನೀರು ಇಲ್ಲೇ ಅದಾವ. ಆಮೇಲೆ 10 ಫೀಟ್ ನನ್ನ ಮುಖ ಕಾಣಕತ್ತೈತೆ. ಕೇಬಲ್ ಜಂಟ್ ಹೊಡಿಬೇಕೀಗ. ಕೇಬಲ್ ಜಂಟ್ ಹೊಡೆದು ಇಳಿಸ್ಬೇಕು ನೀಟಾಗಿ ಹೊಡಿಬೇಕು. ಕೇಬಲ್ ಜಂಟ್ನಲ್ಲೇ ಇರೋದು ಕೆಲಸ. ಜಂಟ್ ಹೊಡೆದಿದ್ದಾತು, ನೀಟಾಗಿ ಹೊಡಿಬೇಕು. ಇವನ್ನೆಲ್ಲ ಟೈಟ್ ಮಾಡಬೇಕು. ಸ್ಟೆಪ್ ವೈಸ್ ಇಡಬೇಕು. 3 ಸ್ಟೆಪ್ ಮಾಡಬೇಕು. RYBನ 3 ಸ್ಟೆಪ್ ಮಾಡಿದರೆ ನೀಟಾಗಿ ಆಗುತ್ತೆ. ಕೇಬಲ್ ಜಂಟ್ ಕಂಪ್ಲೀಟ್ ಆಯ್ತು. ಇವಾಗ ಪಂಪು ಮೋಟ್ರ್ ಸೆಟ್ ಮಾಡಿ ಕೆಳಗೆ ಇಳಿಸೋದು. ಇಳಿಸೋಕೆ ಹೋದ್ವಿ, ಒಂದೇ ಪೈಪಿಗೆ ಇಳಿಲಿಲ್ಲ ಇದು. ಹಾಗಾಗಿ ಸೀದಾ ಕನಗಿರಿಗೆ ಬಂದು ಕನಗಿರಿಯಾಗ ಮಂಡಾಳ ಮಿರ್ಚಿ ತಿಂದು ಸೀದಾ ಮನೆ ಕಡೆ. ಸೊ ಪ್ಲೀಸ್ ಫ್ರೆಂಡ್ಸ್, ನೀವು ಕೊಡೋ ಒಂದು ಲೈಕು, ಮಾಡೋ ಒಂದು ಫಾಲೋ, ಇದೇ ಥರ ಮುಂದಿನ ಆಗುತ್ತೆ. ಪ್ಲೀಸ್ ಲೈಕು ಮತ್ತು ಫಾಲೋ ಮಾಡಿ. ಇದೇ ಥರ ಮುಂದಿನ ವಿಡಿಯೋ ಬರ್ತಾನೆ ಇರ್ತವೆ ನೋಡಿ.